ನವೆಂಬರ್ ತಿಂಗಳಂದ್ರೆ ಸಾಕು ಕನ್ನಡದ ಹಬ್ಬ ರಂಗು ಜೋರಾಗಿರುತ್ತೆ. ಇಂದು ಬಿಜಿಎಸ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕನ್ನಡದ ಕಂಪು ಇಂಪಾಗಿ ಆವರಣದ ತುಂಬ ಪಸರಿಸಿತ್ತು. ಹಬ್ಬದ ವಾತಾವರಣ ಆವರಣದ ತುಂಬ ಮನೆ ಮಾಡಿತ್ತು. ಬಿಜಿಎಸ್ ಆವರಣದಲ್ಲಿ ಕನ್ನಡದ ಕಂಪು. 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ. ವಿವಿಧ ವೇಷದಲ್ಲಿ ಕಂಗೊಳಿಸಿದ ಪುಟಾಣಿಗಳು. ನವೆಂಬರ್ ತಿಂಗಳು ಬಂದ್ರೆ ಸಾಕು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕನ್ನಡದ ಕಂಪು ಶುರುವಾಗುತ್ತೆ. ನುಡಿದರು ಹಾಡಿನಂತಿರುವ ಕನ್ನಡ ಭಾಷೆಯ ಹಬ್ಬ ಅಂದ್ರೆ ಅದೇನೋ ಖುಷಿ, ಅದೇನೋ ಹಬ್ಬದ ವಾತಾವರಣ. ಅದಕ್ಕೆ ಸಾಕ್ಷಿಯಾಗಿದ್ದು ಕುಂಬಳಗೋಡಿನ ಬಿಜಿಎಸ್ ಅಂತಾರಾಷ್ಟ್ರೀಯ ಶಾಲೆಯ ಆವರಣ. ಹೌದು, ಇಂದು ಬಿಜಿಎಸ್ ಅಂತಾರಾಷ್ಟ್ರೀಯ ಶಾಲೆಯ ಆವರಣದಲ್ಲಿ ಬಹಳ ಅದ್ಧೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಬಿಜಿಎಸ್ ಮತ್ತು ಎಸ್ಜೆವಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದ ಹಾಗೂ ಸಾವಿರಾರು ಮಕ್ಕಳು, ಪೋಷಕರು ಕೂಡ ಈ ವೇಳೆ ಭಾಗಿಯಾಗಿದ್ರು. ಕನ್ನಡದ ಕಂಪನ್ನ ಹೆಚ್ಚಿಸಲು ವೀರಗಾಸೆ, ಡೊಳ್ಳು ಕುಣಿತ ಹೀಗೆ ಅನೇಕ ಜಾನಪದ ಕಾರ್ಯಕ್ರಮಗಳು ರಾಜ್ಯೋತ್ಸವದ ರಂಗನ್ನ ಹೆಚ್ಚಿಸಿದವು. ಇನ್ನು ಹೇಗೆ ಇರು, ಎಲ್ಲೇ ಇರು, ಎಂದೆಂದಿಗೂ ನೀ ಕನ್ನಡವ. ದೇಶಗಳಿಂದ ಬಂದಿರುವಂತಹವರಿಗೆ ಕನ್ನಡವನ್ನ ಕಲಿಸಲು ನಾವು ಸಿದ್ಧ ಅಂತ ಬಿಜಿಎಸ್ ಮತ್ತು ಎಸ್ಜೆವಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳು ತಿಳಿಸಿದರು. ನಮ್ಮ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ರೆಸಿಡೆನ್ಷಿಯಲ್ ಸ್ಕೂಲ್, ಇಲ್ಲಿ 10 ದೇಶದ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ನಮ್ಮ ಕನ್ನಡ ನಾಡಿನ ಏನು ಸಾಂಸ್ಕೃತಿಕ ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೀವಿ, ಈ ಹಬ್ಬಕ್ಕೆ ಎಲ್ಲ ದೇಶದ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದಾರೆ. ಅದು ಒಂದು ವಿಶೇಷ. ಅವರಿಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಅರಿವು ಮೂಡಿಸಬೇಕು ಅಂದರೆ ನಮ್ಮ ಲೋಕಲ್ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವ್ರಿಗೆ ಗೊತ್ತಾಗಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ತುಂಬ ವೈಭವಯುತವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗಣ್ಯರ ಪರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಶುಭಾಶಯನ ತಿಳಿಸ್ತೀನಿ. ಆದರೆ ಒಂದು ಮಾತಿದೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಇವತ್ತು ಹೊರಗಡೆ ದೇಶದ ವಿದ್ಯಾರ್ಥಿಗಳು ಬಂದು ನಮ್ಮ ದೇಶದ ಕನ್ನಡ ಕಲಿತಾ ಇದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಏನು ಈ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರೇ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾವೇನೂ ಮಾಡಿಲ್ಲ. ಆದರೆ ಅವ್ರಿಗೆ ಈ ಉತ್ಸಾಹ ಬಂದು ನಮ್ಮ ಕನ್ನಡ ನಾಡು ಏನಿದೆ ಅದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪರವಾಗಿ ಕನ್ನಡದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀವಿ. ಏನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಕನ್ನಡ ಪ್ರೀತಿಯನ್ನ ಹಂಚಿದ್ರು. ಹಾಡು, ನೃತ್ಯ, ನಾಟಕ ಹಾಗೂ ರಾಜ್ಯದ ವಿವಿಧ ಕಲಾ ಪ್ರಕಾರಗಳನ್ನು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ರು. ಇನ್ನು 1 ಹಾಗೂ 3ನೇ ತರಗತಿ ವಿದ್ಯಾರ್ಥಿಗಳು ಮಹಾಭಾರತ ಹಾಗೂ ರಾಮಾಯಣ ಪಾತ್ರಗಳ ವೇಷ ಹಾಕಿಕೊಂಡು ವೇದಿಕೆಯ ಮೇಲೆ ಮುದ್ದಾಗಿ ನಡೆದು ಬರ್ತಿದ್ದಂತೆ ಎಲ್ಲರ ಮನಸೂರೆಗೊಂಡಿತ್ತು. ಒಟ್ನಲ್ಲಿ ಬಿಜಿಎಸ್ ಆವರಣದಲ್ಲಿ ಕನ್ನಡದ ರಂಗು ಎಲ್ಲೆಡೆ ಕಂಪಿಸಿದ್ದು, ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರು ಕನ್ನಡದ ಅಲೆಯಲ್ಲಿ ಮುಳುಗಿದ್ರು. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.